ಸರ್, ತಾವು ಅದನ್ನು ಮೊದಲು ಹೇಳಿದಾಗ ಹಿಂದೂ ಧರ್ಮದ ಒಂದು ಭಾಗ ವೀರಶೈವ ಧರ್ಮ ಅಂತ ವಾದ ಮಾಡ್ತಿದ್ರು. ತಾವು ಅದನ್ನು ಪಬ್ಲಿಷ್ ಮಾಡಿದಾಗ ರಿಯಾಕ್ಷನ್ ಹೆಂಗಿತ್ತು ಸರ್? ಲಿಂಗಾಯತ್ ಮಠಾಧೀಶರದು, ಸಮಾಜದ್ದು ಪ್ರತಿಕ್ರಿಯೆ ಆಗಿತ್ತು ಸರ್? ಲಿಂಗಾಯತರು ಏಕೆ ವೀರಶೈವರಲ್ಲ, ನಾನು ಸಣ್ಣ ಪುಸ್ತಕನೂ ಬರೆದಿದ್ದೀನಿ ಅದರಲ್ಲಿ. ಇದರಲ್ಲಿ ವೀರಶೈವ ಅಂತ ಅನ್ನೋದನ್ನು ನಾವು ಎರಡು ಅರ್ಥದಲ್ಲಿ ಉಪಯೋಗಿಸ್ತಾ ಇದ್ದೀವಿ. ತಾವು ಜಾತಿಯಿಂದ ಶ್ರೇಷ್ಠರು ಅಂತನೋ ಲಿಂಗಾಯತರಲ್ಲಿ ಇದ್ದಾರೆ. ಅವಾಗ ನಾವು ಜಂಗಮರು ಅವರು ಲಿಂಗಾಯತರು ಬೇರೆ, ವೀರಶೈವರು ಬೇರೆ ಅಂತ ಅವರೇ ಅಂತಾರೆ. ಮತ್ತು ವೀರಶೈವರು ಹಿಂದೂಗಳಂತಲೂ ಒಪ್ಕೊಳ್ತಾರೆ ಸರ್. ಅವರು ವೀರಶೈವರು ಹಿಂದೂಗಳು ಅಂತಲೂ ಒಪ್ಕೊಳ್ತಾರೆ. ಅದಕ್ಕೆ ವೀರಶೈವರಿಗೂ ಲಿಂಗಾಯತರಿಗೂ ವ್ಯತ್ಯಾಸ ಇದೆ ಅಂತನ್ನೋದನ್ನು ತೋರಿಸೋದಕ್ಕೆ ನಾನು ಆಗಮಗಳ ಪ್ರಮಾಣವನ್ನು ತಗೊಂಡಿದ್ದೀನಿ. ಈ ಆಗಮಗಳನ್ನು ಮೊಟ್ಟ ಮೊದಲು ಅಂದರೆ 28 ಆಗಮಗಳು, ಶುದ್ಧ ಆಗಮಗಳು ಅಂತೇನಿದ್ದಾವೆ, ಅವು ನೇಪಾಳದಲ್ಲಿ, ಪಾಂಡಿಚೇರಿಯಲ್ಲಿ ಮತ್ತು ಮದ್ರಾಸ್ನಲ್ಲಿ ಸಿಗ್ತವೆ.